3 ವರ್ಷ ಆಯಿತು ದಿನಸಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನ್ನ ಅಂಗಡಿ ಮುಂಭಾಗ ಒಂದು QR ಕೋಡ್ ಇಟ್ಟಿದ್ದೀನಿ, ವ್ಯವಹಾರ ಮಾಡಿದ್ದೀನಿ. ನನ್ನ ಅಂಗಡಿಗೂ ನೋಟಿಸ್ ಬಂದಿದೆ, ನಾನೇನು ಮಾಡಲಿ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ವ್ಯಾಪಾರಸ್ಥರಿಗೆ ಬಂದಿರುವಂತಹ GST ನೋಟಿಸ್ಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನೋಟಿಸ್ ಬಂದವರು ಕಟ್ಟಬೇಕಿಲ್ಲ ತೆರಿಗೆ. ಸಣ್ಣ ವ್ಯಾಪಾರಿಗಳಿಗೆ GST ಟ್ಯಾಕ್ಸ್ ರಿಲೀಫ್. ನೋಟಿಸ್ ಬಂದವರು ಕಟ್ಟಬೇಕಾಗಿಲ್ಲ ತೆರಿಗೆ ಹಣವನ್ನು. ಸಣ್ಣ ವ್ಯಾಪಾರಿಗಳ ನೆರವಿಗೆ ಸಿಎಂ ಸಿದ್ದರಾಮಯ್ಯ. ಲಕ್ಷ ಲಕ್ಷ ಟ್ಯಾಕ್ಸ್ ಟ್ರಬಲ್ಗೆ ಬ್ರೇಕ್ ಹಾಕಿದ ಸಿಎಂ. ಇದಕ್ಕೆ ಹೇಳೋದ್ರಿ ಒಂದು ರಾಜ್ಯದ ಮುಖ್ಯಮಂತ್ರಿ. ಸಣ್ಣ ವರ್ತಕರ ಮನವಿಗೆ ಸ್ಪಂದಿಸಿದ ಸಿಎಂ ಸಿದ್ದರಾಮಯ್ಯ. ಎಲ್ಲಾ ಪಕ್ಷದ ಆಡಳಿತದ ಕಾಲಘಟ್ಟದಲ್ಲಿ ಈ ತರಹದ ಸ್ಪಂದನೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ರಿಲೀಫ್ ಹಿನ್ನೆಲೆ ಮುಷ್ಕರ ಕೈಗೊಂಡಿದ್ದ ವ್ಯಾಪಾರಿಗಳು. GST ಹಾಕೋದು ನಾವಲ್ಲ, ಕೇಂದ್ರ ಎಂದ ಸಿಎಂ. ಸಣ್ಣ ವ್ಯಾಪಾರಿಗಳಿಗೆ GST ಟ್ಯಾಕ್ಸ್ ರಿಲೀಫ್. ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಹಾಕೋದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ನೋಟಿಸ್ ಬಂದವರು ಕಟ್ಟಬೇಕಿಲ್ಲ ತೆರಿಗೆಯ ಹಣ. ಸಣ್ಣ ವ್ಯಾಪಾರಿಗಳ ನೆರವಿಗೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ನಿಂತ್ಕೊಂಡ್ರು. ಲಕ್ಷ ಲಕ್ಷ ಟ್ಯಾಕ್ಸ್. ಪಾಪ ಸಣ್ಣ ಸಣ್ಣ ಕೈ ಸಾಲಗಳನ್ನು ಮಾಡ್ಕೊಂಡು ದಿನಸಿ ಅಂಗಡಿ ಇಟ್ಕೊಂಡವರಿಗೆಲ್ಲ ನೋಟಿಸು. ಏನು ಜ್ಯುವೆಲರಿ ಅಂಗಡಿ ಇಟ್ಕೊಂಡವರು ರೇಂಜಿಗೆ ಪಾಪ ಅವ್ರುಗಳಿಗೆ ನೋಟಿಸು. 4 ಲಕ್ಷ 5 ಲಕ್ಷ ಎಲ್ಲ ಎದೆ ಹೊಡ್ಕೊಂಡ್ರು ಸಾಕಷ್ಟು ಅಂಗಡಿ ವ್ಯಾಪಾರಿಗಳು. ನನ್ನ ಅಂಗಡಿಯಲ್ಲಿರುವ ಸಾಮಗ್ರಿಗಳನ್ನು ತಕ್ಕಡಿಲಿ ತೂಗಿದ್ರು ಕೂಡ ಇಷ್ಟು ಲಕ್ಷಕ್ಕೆ ಬಂಡವಾಳ ಇಲ್ಲ, ನನಗೆ ಇಷ್ಟು ಪ್ರಮಾಣದ ನೋಟಿಸ ಅಂತ ಹೇಳಿ. ಸೊ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಸರಿಯಾದಂತಹ ಸಮಯದಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಇನ್ನು ಚಿಲ್ಲರೆ ವ್ಯಾಪಾರಿಗಳಿಗೆ ಈ ತರಹದ GST ನೋಟಿಸ್ ಬರೋದು ರಾಜ್ಯ ಸರ್ಕಾರದ ಅಧೀನದಿಂದ ಅಲ್ಲ, ರಾಜ್ಯ ಸರ್ಕಾರದ ಮುಖಾಂತರವಾಗಿ ಅದು ಬರೋದಿಲ್ಲ, ಅದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುವಂತಹದ್ದು. ಹಾಗಾಗಿ ಜಾಗೃತೆ ವಹಿಸಬೇಕಾಗಿದ್ದು ಯಾರು? ಇದಕ್ಕೊಂದು ಬ್ರೇಕ್ ಹಾಕಬೇಕಾಗಿದ್ದು ಯಾರು? ಸೊ ಹಾಗಾಗಿ ಸಣ್ಣ ವ್ಯಾಪಾರಿಗಳ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಷ್ಕರಕ್ಕೂ ಕೂಡ ಒಂದಷ್ಟು ವ್ಯಾಪಾರಿಗಳು ವರ್ತಕರು ಮುಂದಾಗಿದ್ದರು. ಆ ಮುಷ್ಕರವನ್ನು ಕೈಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯರ ಭರವಸೆಯ ಮಾತುಗಳ ಹಿನ್ನೆಲೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳು. GST ಕುರಿತು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಗೊಂದಲ ಉಂಟಾಗಿದೆ. 40 ಲಕ್ಷಕ್ಕೂ ಅಧಿಕ ವಹಿವಾಟು ಮಾಡುವವರಿಗೆ ಮಾತ್ರ GST ನೋಟಿಸು. 4,000 ರೂಪಾಯಿ ವ್ಯಾಪಾರ ಮಾಡಿದವರಿಗೂ ಬಂದಿತ್ತಲ್ಲ ಸ್ವಾಮಿ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಆರಂಭದಲ್ಲಿ GST ನೋಂದಣಿ ಮಾಡುವಂತೆ ನೋಟಿಸ್ ನೀಡಲಾಗಿತ್ತು. ಹಾಲು, ತರಕಾರಿ, ಮಾಂಸ, ಹಣ್ಣಿನಂತಹ ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇದೆ. ಅಂತಹ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದರೂ ಅವರಿಂದ ತೆರಿಗೆ ವಸೂಲಿ ಮಾಡುವುದಿಲ್ಲ. ಆದರೆ ಯಾರು ಕಾಯ್ದೆಯ ಪ್ರಕಾರ ತೆರಿಗೆ ಕಟ್ಟಬೇಕಾಗಿದೆಯೋ ಅವರು ಕಟ್ಟಬೇಕು. ನೋಟಿಸ್ ನೀಡಲಾಗಿರುವ ಹಳೆಯ ತೆರಿಗೆ ಬಾಕಿಯನ್ನು ಮನ್ನಾ ಮಾಡಲಾಗುವುದು. ಅದನ್ನು ಸರ್ಕಾರ ವಸೂಲು ಮಾಡುವುದಿಲ್ಲ. ಆದರೆ ಕಡ್ಡಾಯವಾಗಿ GST ನೋಂದಣಿ ಮಾಡಬೇಕು. ಅಂಗಡಿಗಳಲ್ಲಿ GST ನೋಂದಣಿ ಇರಲೇಬೇಕು ಮತ್ತು GST ನಂಬರ್ ಅನ್ನ ಎದುರುಗಡೆ ಬೋರ್ಡಲ್ಲಿ ಹಾಕಲೇಬೇಕು. GST ಕುರಿತು ಸರಿಯಾದಂತಹ ಮಾಹಿತಿ ಒಂದಷ್ಟು ಜನರಿಗೆ ಇಲ್ಲದೇ ಇರತಕ್ಕಂತಹ ಕಾರಣದಿಂದಾಗಿ ಗೊಂದಲ ಆಗಿದೆ ಅಂತ ಹೇಳ್ತಿದ್ದಾರೆ ಹೊರತಾಗಿ ನಮ್ಮಿಂದೊಂದು ಪ್ರಮಾದ ಆಗಿದೆ, ಈ ಪ್ರಮಾದಕ್ಕೆ ಕ್ಷಮೆ ಇರಲಿ ಅಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ. ಆರಂಭದಲ್ಲಿ GST ನೋಂದಣಿ ಮಾಡುವಂತೆ ನೋಟಿಸ್ ನೀಡಲಾಗಿತ್ತು. ಹಾಲು, ತರಕಾರಿ, ಮಾಂಸ, ಹಣ್ಣಿನಂತಹ ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇದೆ. ನೋಡಿ, ನಮ್ಮಲ್ಲಿ ಕೆಲವೊಂದು ವ್ಯಾಪಾರಸ್ಥರುಗಳಿಗೆ ಈ ಸಣ್ಣ ತಿಳುವಳಿಕೆನೂ ಇರೋದಿಲ್ಲ. ವ್ಯಾಪಾರ ಮಾಡ್ತಾ ಇದ್ದಾರೆ, GST ನೋಂದಣಿ ಆಗಿರೋದಿಲ್ಲ. GST ನೋಂದಣಿ ಮಾತ್ರ ಅಲ್ಲ, GST ನಂಬರನ್ನು ಕೂಡ ಪ್ರದರ್ಶನಕ್ಕೆ ಇಡಬೇಕು. ಅದನ್ನು ಕಣ್ಣಿಗೆ ರಾಚೋ ಥರ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಾಗ ಗೋಡೆಯ ಮೇಲೆ ನೇತಾಡ್ತಿರ್ಬೇಕು ಆ GST ನಂಬರು. ಆ ಒಂದು ರೀತಿ ರಿವಾಜನ್ನು ಕೂಡ ಒಂದಷ್ಟು ವ್ಯಾಪಾರಿಗಳು ತಿಳಿದುಕೊಳ್ಳದೇ ಇರತಕ್ಕಂತಹದ್ದು ಕೂಡ ಒಂದು ತರಹದ ದುರಂತ. ಇನ್ನಾದರೂ ಕೂಡ ಆ ಬಗ್ಗೆ ಎಚ್ಚೆತ್ತುಕೊಂಡು GST ನೋಂದಣಿ ಮಾಡಿಕೊಳ್ಬೇಕು. GST ಕುರಿತು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಗೊಂದಲ ಆಗಿದೆ. ಇನ್ನು ಒಂದಷ್ಟು ವ್ಯಾಪಾರಸ್ಥರಿಗೆ 40 ಲಕ್ಷಕ್ಕೂ ಅಧಿಕ ವಹಿವಾಟು ಮಾಡುವವರಿಗೆ ಮಾತ್ರ GST ನೋಟಿಸ್ ಅನ್ವಯ ಆಗುತ್ತೆ. ಆರಂಭದಲ್ಲಿ GST ನೋಂದಣಿ ಮಾಡುವಂತೆ ನಾವು ನೋಟಿಸನ್ನು ಕೊಟ್ಟಿದ್ವಿ. ನೋಟಿಸ್ ಕೂಡ ಅವರಿಗೆ ತಲುಪಿತ್ತು. ಹಾಲು, ತರಕಾರಿ, ಮಾಂಸ, ಹಣ್ಣಿನಂತಹ ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇದೆ. ಅಂತಹ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದರೂ ಕೂಡ ಅವರಿಂದ ತೆರಿಗೆ ವಸೂಲು ಮಾಡುವುದಿಲ್ಲ. ಹಾಗಾಗಿ ಬೆಂಗಳೂರು ಅಥವಾ ಕರ್ನಾಟಕದ ಯಾವುದಾದ್ರೂ ಭಾಗಕ್ಕೆ ಯಾವುದಾದ್ರೂ ವ್ಯಾಪಾರಸ್ಥರಿಗೆ ಒಂದಷ್ಟು ನೋಟಿಸ್ಗಳು ಬಂದಿದ್ದರೆ ಅದಕ್ಕೊಂದು ಕ್ಲಾರಿಟಿಯನ್ನು ಪಡೆದುಕೊಳ್ಳಿ. ಸಂಬಂಧಪಟ್ಟಂತಹ ಕಚೇರಿಗೆ ಹೋಗಿ ಸುಮ್ಮನೆ ಗೊಂದಲಕ್ಕೋ ಆತಂಕಕ್ಕೋ ಟೆನ್ಷನ್ಗೋ ಒಳಗಾಗಬೇಡಿ. ವ್ಯಾಪಾರವನ್ನು ಮೊಟಕು ಮಾಡುವಂತಹ ನಿರ್ಧಾರಕ್ಕೂ ಕೂಡ ಬರಬೇಡಿ. ಅದಕ್ಕೆ ಸಂಬಂಧಪಟ್ಟಂಥ ಕಚೇರಿಗೆ ಭೇಟಿ ಕೊಟ್ಟರೆ ಸರಿಯಾದಂಥ ಮಾಹಿತಿಯನ್ನು ನಿಮಗೆ ಅವರು ನೀಡುತ್ತಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.